ನಮಸ್ತೆ ಆಹಾರ ಪ್ರಿಯರೇ, ವೆಲ್ಕಮ್ ಟು ಕಾದು ಫುಡ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಹೆಲ್ದಿ ಅಂಡ್ ಟೇಸ್ಟಿ ಬಾದಾಮ್ ಮಿಲ್ಕ್. ಸಾಮಾನ್ಯವಾಗಿ ಬಾದಾಮ್ ಮಿಲ್ಕ್ ನ ಹೋಟೆಲ್ಗಳಲ್ಲಿ ಮತ್ತು ಪ್ಯಾಕೇಜ್ಡ್ ಬಾದಾಮ್ ಮಿಲ್ಕ್ ನ ಕುಡಿದು ಎಷ್ಟೋ ಜನಕ್ಕೆ ಒರಿಜಿನಲ್ ಸ್ಟೈಲ್ ಬಾದಾಮ್ ಮಿಲ್ಕ್ ಹೇಗಿರುತ್ತೆ ಅನ್ನೋದೇ ಗೊತ್ತಿರೋದಿಲ್ಲ. ಈ ಒರಿಜಿನಲ್ ಸ್ಟೈಲ್ ಬಾದಾಮ್ ಮಿಲ್ಕ್ ನ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡ್ಲೇಬೇಕು. ಹಾಗಿದ್ರೆ ಇನ್ಯಾಕ್ ತಡ, ಲೆಟ್ ಸ್ಟಾರ್ಟ್. ಮೊದಲಿಗೆ 80 ಗ್ರಾಂ ಆಗುವಷ್ಟು ಬಾದಾಮಿಗೆ ನೀರ್ ಹಾಕಿ ಓವರ್ ನೈಟ್ ನೆನೆ ಇಟ್ಕೊಳ್ಬಹುದು ಅಥವಾ ಬಿಸಿನೀರ್ ಹಾಕಿ 2 ಅವರ್ ನೆನೆ ಹಾಕೊಂಡ್ರು ಸಾಕು. ನಂತರ ಬಾದಾಮಿಯ ಸಿಪ್ಪೆ ತೆಗೆದು ಮಿಕ್ಸಿ ಜಾರ್ಗೆ ಹಾಕಿ ಸ್ಮೂತ್ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಒಂದು ಪ್ಯಾನ್ಗೆ ಅರ್ಧ ಲೀಟರ್ ಆಗುವಷ್ಟು ಫುಲ್ ಫ್ಯಾಟ್ ಮಿಲ್ಕ್ ನ ಹಾಕಿ ಅದಕ್ಕೆ 4 ಟೇಬಲ್ ಸ್ಪೂನ್ ಸಕ್ಕರೆನ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಲು ಒಂದು ಕುದಿ ಬರ್ತಿದ್ದಾಗನೆ ಗ್ರೈಂಡ್ ಮಾಡಿ ಇಟ್ಕೊಂಡಿರುವ ಬಾದಾಮ್ ಪೇಸ್ಟ್ ನ ಹಾಲ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವರು ಬಾದಾಮ್ ಮಿಲ್ಕ್ ಗೆ ಕಾರ್ನ್ಫ್ಲೋರ್ ನ ಹಾಕ್ತಾರೆ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಥಿಕ್ನೆಸ್ ಸಿಗಬಹುದೇ ಹೊರತು ಒರಿಜಿನಲ್ ಸ್ಟೈಲ್ ಬಾದಾಮ್ ಮಿಲ್ಕ್ ನ ಟೇಸ್ಟ್ ನಿಮ್ಗೆ ಸಿಗೋದಿಲ್ಲ ಅನ್ನೋದು ನೆನಪಿರ್ಲಿ. ನಂತರ ಹಾಲಿನಲ್ಲಿ ನೆನೆ ಹಾಕಿರುವ ಕೇಸರಿನ ಹಾಕೊಳ್ತಾ ಇದೀನಿ. ಕೇಸರಿ ಹಾಕೋದ್ರಿಂದ ಹಾಲಿಗೆ ಒಳ್ಳೆ ಆರೋಮ ಮತ್ತು ಕಲರ್ ಬರುತ್ತೆ. ನಂತರ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೀಡಿಯಂ ಫ್ಲೇಮ್ ಅಲ್ಲಿ ಹಾಲನ್ನ ಒಂದು 5 ಮಿನಿಟ್ಸ್ ಆದ್ರೂ ಚೆನ್ನಾಗಿ ಸೌಟ್ ನಲ್ಲಿ ತಿರುಗಿಸ್ಕೊಳ್ತಾ ಬನ್ನಿ. ಹಾಲ್ನ ಚೆನ್ನಾಗಿ ಕುದಿಸೋದ್ರಿಂದನೇ ಬಾದಾಮ್ ಹಾಲ್ಗೆ ಆ ಥಿಕ್ನೆಸ್ ಮತ್ತು ಕನ್ಸಿಸ್ಟೆನ್ಸಿ ಬರೋದು. ನಂತರ ಇದಕ್ಕೆ 2 ಜಜ್ಜಿರೋ ಏಲಕ್ಕಿ ಪುಡಿನ ಹಾಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಆಫ್ ಮಾಡ್ಕೊಂಡು ಕೊನೆಯದಾಗಿ ಪಿಸ್ತಾ ಮತ್ತು ಬಾದಾಮ್ ಪೀಸಸ್ ಗಳನ್ನ ಹಾಕೊಳ್ತಾ ಇದೀನಿ. ಇದರಿಂದ ಬಾದಾಮ್ ಮಿಲ್ಕ್ ಗೆ ಎಕ್ಸ್ಟ್ರಾ ರುಚಿ ಸಿಗುತ್ತೆ. ಅಷ್ಟೇ ಕಣ್ರಿ, ಒರಿಜಿನಲ್ ಸ್ಟೈಲ್ ಹೆಲ್ದಿ ಅಂಡ್ ಟೇಸ್ಟಿ ಬಾದಾಮ್ ಮಿಲ್ಕ್ ರೆಡಿ ಟು ಡ್ರಿಂಕ್. ಈ ಬಾದಾಮ್ ಮಿಲ್ಕ್ ನ ನೀವು ಬಿಸಿಯಾಗೂ ಕುಡಿದ್ರು ಚೆನ್ನಾಗಿರುತ್ತೆ ಅಥವಾ 2 ಅವರ್ ರೆಫ್ರಿಜರೇಟ್ ಅಲ್ಲಿ ಇಟ್ಟು ಆಮೇಲೆ ಚಿಲ್ ಆಗಿ ಕುಡಿದ್ರು ಇನ್ನೂ ರುಚಿಯಾಗಿರುತ್ತೆ. ನೆಕ್ಸ್ಟ್ ಟೈಮ್ ಇಂದ ಹೊರಗಡೆ ಹೋಟೆಲ್ ಅಥವಾ ಪೌಡರ್ ಬಾದಾಮ್ ಮಿಲ್ಕ್ ಕುಡಿಯೋ ಬದಲು ಈ ರೀತಿ ಒಂದ್ಸರಿನಾದ್ರೂ ಮನೇಲೆ ಮಾಡ್ಕೊಂಡು ಕುಡಿದ್ ನೋಡಿ. ನಿಮ್ಮ ಹೆಲ್ತ್ಗೂ ಒಳ್ಳೇದು ಮತ್ತು ರುಚಿನೂ ಅದ್ಭುತವಾಗಿ ಬರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗಿದ್ರೆ ಮತ್ತೊಂದು ಹೊಸ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. Until then, take care. Namaste.